ನಮಸ್ಕಾರ. ನಾನು ನಿಮ್ಮ ರಂಗನಾಥ್ ರಂಗೋಜಿ ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೇನೆ. ಇವತ್ತು ತೋರಿಸ್ತಾ ಇರುವುದು ಗವಿರಂಗಾಪುರ ಗ್ರಾಮದಿಂದ 3 ಕಿಲೋಮೀಟರ್ ಅಂತರದಲ್ಲಿರುವಂಥ ಕೋಡಿಲಕ್ಕಮ್ಮನವರ ದೇವಸ್ಥಾನ. ಶ್ರೀ ಗವಿರಂಗಸ್ವಾಮಿ ಧರ್ಮಪತ್ನಿ ಅಮ್ಮನವರು ಕೋಡಿಲಕ್ಕಮ್ಮನವರು ತುಳಸಮ್ಮ ಹಾಗೂ ಕರಿಯಮ್ಮನವರು ನೆಲೆಗೊಂಡಿರುವಂಥ ಸ್ಥಳ. ನೋಡ್ತಾ ಇರೋದು ಈ ದೇವಸ್ಥಾನವು ನಡ್ನಳ್ಳಿ ಗ್ರಾಮದಲ್ಲಿದೆ. ಗವಿರಂಗಾಪುರದಿಂದ 3 ಕಿಲೋಮೀಟರ್ ಅಂತರದಲ್ಲಿರುವಂಥ ದೇವಸ್ಥಾನ. ಅಶ್ವತ್ಥ ಕಟ್ಟೆ ಇದೆ, ನೋಡ್ಬೋದು. ಹಾಗೆ ದೇವಸ್ಥಾನ ಒಳಗಡೆ ತೋರಿಸ್ತೀನಿ. ಇಂಥ ವೀಡಿಯೋಗಳಿಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ. ಹೀಗೆ ಹಲವಾರು ವೀಡಿಯೋಗಳೊಂದಿಗೆ ಮತ್ತೆ ಬರ್ತೀನಿ. ನವಗ್ರಹ ದೇವಸ್ಥಾನ ಇದೆ, ಹೀಗೆ ಹಲವಾರು ದೇವಸ್ಥಾನಗಳನ್ನ ತೋರಿಸ್ತಾ ಇರ್ತೀನಿ. ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ, ದೇವ್ರು ನೋಡೋಣ. ಇದು ನವಗ್ರಹ ದೇವಸ್ಥಾನ ನೋಡ್ತಾ ಇರ್ಬೋದು. ಶ್ರೀ ಗರುಡಸ್ವಾಮಿ ದೇವಸ್ಥಾನಕ್ಕೆ ಯಾರು ಬರ್ತಾರೋ ಅವರೆಲ್ಲವೂ ಸಹ ಅಲ್ಲಿಗೆ ಧರ್ಮಪತ್ನಿ ಶ್ರೀ ಗರುಡಸ್ವಾಮಿ ಅವರ ಧರ್ಮಪತ್ನಿ ದೇವಸ್ಥಾನಕ್ಕೆ ಹೋಗಿ ಬರುವಂಥ ಕಾಯಕ ಇದೆ. ಬಂದಂಥ ಭಕ್ತಾದಿಗಳು ಸ್ವಾಮಿ ದೇವಸ್ಥಾನಕ್ಕೆ, ಗರುಡಸ್ವಾಮಿ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳು ಎಲ್ಲರೂ ಸಹ ಹೋಗಿ ಬನ್ನಿ. ಶ್ರೀ ಗರುಡಸ್ವಾಮಿಯವರ ಧರ್ಮಪತ್ನಿ ಕೋಡಿಲಕ್ಕಮ್ಮನವರು. ಇದು ಬರುವಂಥದ್ದು ನಡುನಳ್ಳಿ ಗ್ರಾಮದಲ್ಲಿದೆ. ನೋಡ್ಬೋದು ದೇವಸ್ಥಾನ ಚೆನ್ನಾಗಿದೆ. ಮೇಲ್ಗಡೆ ಚಾವಣಿ ಹಾಕಿದ್ದಾರೆ, ನೀರು ಮಳೆ ಹನಿ ಬೀಳದಂತೆ ಹಾಕಿದ್ದಾರೆ. ದೇವಸ್ಥಾನ ಚೆನ್ನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆ. ಡೈಲಿ ಪೂಜೆ ಇದೆ. ಶುಕ್ರವಾರ ಮತ್ತು ಮಂಗಳವಾರ ವಿಶೇಷ ಪೂಜೆ ಇರುತ್ತದೆ. ಅಲ್ಲಿ ದೇವಸ್ಥಾನದಲ್ಲಿ ನಂಬರು ಸಹ ಹಾಕಿದ್ದಾರೆ, ಪೂಜಾ ನಂಬರ್ನ. ಅಕಸ್ಮಾತ್ ಯಾರೂ ಇಲ್ಲ ಅಂತ ಗೊತ್ತಾದರೆ ಒಂದು ಪೂಜೆ ಮಾಡಿದ್ರೆ, ಫೋನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬಂದು ಪೂಜೆ ಮಾಡಿಕೊಡ್ತಾರೆ. ರೆಸ್ಪಾನ್ಸ್ ಚೆನ್ನಾಗಿದೆ. ಇದು ದೇವಸ್ಥಾನ ಗರುಡಸ್ವಾಮಿ ಧರ್ಮಪತ್ನಿ ಆದಂಥ ಕೋಡಿಲಕ್ಕಮ್ಮನವರ ದೇವಸ್ಥಾನ, ನಡುನಳ್ಳಿ ಗ್ರಾಮ. ಅಮ್ಮನವ್ರನ್ನ ತೋರಿಸ್ತೀನಿ, ಹಾಗೆ ಮುಂದೆ ಬನ್ನಿ. ಕೋಡಿಲಕ್ಕಮ್ಮ ಮತ್ತು ಕರಿಯಮ್ಮನವರು ನೆಲೆಸಿರುವಂಥ ದೇವಸ್ಥಾನ. ಜೋಡಿ ಅಮ್ಮನವರು ಒಂದೇ ಗದ್ದಿಗೆ ಮೇಲೆ ಅಮ್ಮನವರು ನೆಲೆಸಿದ್ದಾರೆ. ನೋಡ್ಬೋದು ಕೋಡಿಲಕ್ಕಮ್ಮ, ಕರಿಯಮ್ಮ, ತುಳಸಮ್ಮನವರು ಸಹ ಈ ಗದ್ದಿಗೆ ಮೇಲಿರುವಂಥದ್ದು. ವಿಗ್ರಹಗಳ ರೂಪದಲ್ಲಿ ತಾಯಿಯವರು ನೆಲೆಗೊಂಡಿರುತ್ತಾರೆ. ಇದು ಹಳೆಯ ದೇವಸ್ಥಾನ, ಹೊಸ ದೇವಸ್ಥಾನ ಅಲ್ಲ, ಹಳೆಯ ದೇವಸ್ಥಾನ, ಕಲ್ಲಿನ ದೇವಸ್ಥಾನ. ಇಲ್ಲಿ ಸ್ವಾಮಿ ಗರುಡಸ್ವಾಮಿ ಫೋಟೋ ಮತ್ತು ಕೋಡಿಲಕ್ಕಮ್ಮನವರ ಜೊತೆಗಿರುವಂಥ ಫೋಟೋ ನೋಡ್ಬೋದು. ದೇವಸ್ಥಾನದ ಪೂಜೆನೂ ಸಹ ನಡೆಯುತ್ತೆ ನೋಡ್ರಿ. ಶುಕ್ರವಾರ ಮತ್ತು ಮಂಗಳವಾರ ವಿಶೇಷ ಪೂಜೆ ಇರುತ್ತೆ, ನೋಡ್ಕೊಳ್ಳಿ. ಗರುಡಸ್ವಾಮಿ ದೇವಸ್ಥಾನಕ್ಕೆ ಯಾರು ಬರ್ತಾರೋ ಅವರೆಲ್ಲರೂ ಸಹ ಕೋಡಿಲಕ್ಕಮ್ಮ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ಮಾಡಿಸಿ, ಹಣ್ಣುಕಾಯಿ ಪೂಜೆ ಸಾಮಾನು ಏನಾದ್ರು ಭಕ್ತಿಯಿಂದ ಕೊಡಬೇಕಾದ್ರೆ ಕೊಡ್ಬೋದು. ನೀವು ಬಳೆ, ಸೀರೆ, ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಬರ್ಬೋದು. ಮಕ್ಕಳ ಫಲ ಇಲ್ಲದಂಥವರು ಸಹ, ಮದುವೆ ಫಲ ಇಲ್ಲದಂಥವರು ಸಹ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಅಪ್ನೆ ಆಗುತ್ತೆ ಬಲ ಮತ್ತು ಎಡ ಅಮ್ಮನವ್ರ ಹತ್ರ. ಗರುಡಸ್ವಾಮಿ ದೇವಸ್ಥಾನದಲ್ಲಿ ಹೆಂಗೆ ಎಡಬಲ ಅಪ್ನೆ ಆಗುತ್ತೋ ಅಲ್ಲೂ ಸಹ ಅಪ್ನೆ ಆಗುತ್ತೆ. ಹೊರಡೋ ದೇವರು ನಡುನಳ್ಳಿ ಗ್ರಾಮ ದೇವತೆ ಊರಲ್ಲಿ ಒಳಗಡೆ ಇದೆ. ಇಲ್ಲಿ ಅಮ್ಮನವರು, ಜೋಡಿ ಅಮ್ಮನವರು. ಕೋಡಿಲಕ್ಕಮ್ಮ ಮತ್ತು ಕರಿಯಮ್ಮ ದೇವಿ, ತುಳಸಮ್ಮ ದೇವಿಯವರು ನೆಲೆಗೊಂಡಿರುವಂಥ ಸ್ಥಳ ನಡುನಳ್ಳಿ ಗ್ರಾಮ. ವಿಶೇಷವಾಗಿ ಅಲಂಕಾರ ಆಗುತ್ತೆ. ಶುಕ್ರವಾರ ಮತ್ತು ಮಂಗಳವಾರ ವಿಶೇಷ ಅಲಂಕಾರ ಆಗಿರುತ್ತೆ. ಇವತ್ತು ಮಾಮೂಲಿ ಸಾಧಾರಣವಾಗಿ ಅಲಂಕಾರ, ಹೂವಿನ ಅಲಂಕಾರ ಮಾಡಿದರು. ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ತೋರಿಸೋಣ ಅಂತ. ನೋಡ್ಬೋದು ನೀವು ಅಮ್ಮನವರು. ಇದು ಕೋಡಿಲಕ್ಕಮ್ಮ, ಪಕ್ಕದಲ್ಲಿರುವಂಥದ್ದು ಕರಿಯಮ್ಮ. ಪೂಜೆ ಆಗುತ್ತೆ ನೋಡಿ. ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಅಕೌಂಟ್ನ ಫಾಲೋ ಅಪ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ದೇವಸ್ಥಾನ ನೋಡಿ, ದೇವ್ರು ನೋಡಿ. ದೇವಸ್ಥಾನ ಪೂಜಾ ನಂಬರ್ ಅಲ್ಲೇ ದೇವಸ್ಥಾನದಲ್ಲಿ ಬಳಿ ಇದೆ. ನೀವು ಹೋದ ಸಂದರ್ಭದಲ್ಲಿ ಇಲ್ಲ ಅಂತ ಹೇಳಿದ್ರೆ ಒಂದು ಫೋನ್ ಮಾಡಿ ಬಂದು ಪೂಜೆ ಮಾಡಿಕೊಡ್ತಾರೆ. ಮಾಮೂಲಿ ದಿನದಲ್ಲಿ ಬೆಳಗ್ಗೆ 10 ಗಂಟೆ ಪೂಜೆ ಆಗುತ್ತೆ.
ಅವರು ಊರೊಳಗಿರುವಂಥ ಅಮ್ಮನವರು ಪೀಠವನ್ನು ಪೂಜೆ ಮಾಡ್ಕೊಂಡು ದೇವಸ್ಥಾನ ಪೂಜೆ ಮಾಡ್ಕೊಂಡು ಇಲ್ಲಿ ಬಂದು ಪೂಜೆ ಮಾಡಬೇಕು. ಹಂಗಾಗಿ ಸ್ವಲ್ಪ ಟೈಮಿಂಗ್ಸ್ ವ್ಯತ್ಯಾಸ ಆಗ್ಬೋದು. ಖಂಡಿತವಾಗಿ ಬಂದು ಪೂಜೆ ಮಾಡಿಕೊಡ್ತಾರೆ. ಅಮ್ಮನವ್ರ ಹೊತ್ತು ಎಡಬಲ ಅಪ್ಪನೆ ಆಗುತ್ತೆ. ಎಲೆ ಪೂಜೆನೂ ಸಹ ಮಾಡ್ತಾರೆ ಈ ದೇವಸ್ಥಾನದಲ್ಲಿ. ಹರಕೆ ಹೊತ್ತಂತೂ ಎಲೆ ಪೂಜೆ ಮಾಡ್ತಾರೆ. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಅಕೌಂಟ್ನ ಫಾಲೋ ಅಪ್ ಮಾಡಿ. ನಮಸ್ಕಾರ.